ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೇ ರೀತಿಯಾಗಿ ಮುಖ್ಯ ಮಾಹಿತಿ, ಮನೆಗೆ ಇವಿಲೈ ಅಂದರೆ ದೃಷ್ಟಿದೋಷವಿದೆ. ಆಫೀಸ್ ಕಚೇರಿ ಯಾವುದೇ ಆಗಿರ್ಬೋದು, ಈ ದೃಷ್ಟಿದೋಷಕ್ಕೆ ನಾವು ಏನೇನೋ ಯಂತ್ರಗಳು ಹಾಕಿದ್ದೀವಿ ಗುರುಗಳೇ, ಏನೇನೋ ಮಾಡ್ತಿದ್ವಿ, ಬಟ್ ಯೂಸ್ ಆಗ್ತಿಲ್ಲ. ಜಸ್ಟ್ ಸರಳವಾಗಿರ್ತಕ್ಕಂಥ ಈ ಕೆಲಸಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ದೃಷ್ಟಿದೋಷ 100ಕ್ಕೆ 100 ಭಾಗ ನಿವಾರಣೆ ಸತ್ಯ. ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ನೋಡೋಣ. ಈ ದಿನ ಮೊದಲು ಪಂಚಾಂಗ ಶ್ರವಣ. ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ, ಶಿವಯೋಗ ಇರ್ತಕ್ಕಂಥ ಸಮಯ, ಭವಕರಣ ಇರ್ತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ 12:53 ಕೂಡ ಜ್ಯೇಷ್ಠ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಾನೆ. ತದನಂತರದಲ್ಲಿ ಮೂಲ ನಕ್ಷತ್ರಕ್ಕೆ ಮಧ್ಯಾಹ್ನ ಅಂದರೆ 12:53 ಕೂಡ ವೃಶ್ಚಿಕ ರಾಶಿಯಲ್ಲೂ ಸಂಚಾರವನ್ನು ಮಾಡಿ ತದನಂತರ ಧನುರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು 3:39 5:17 ಕೂಡ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:08 10:46 ಹಾಗೆ ಗುಳಿಕ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ 12:24 2:02 ಕೂಡ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 8:21 9:14 ಕೂಡ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 6:36 7:28 ಉತ್ತಮ ಸಮಯವಲ್ಲ. 12 ರಾಶಿಗಳ ಫಲಾನುಫಲಗಳು ಇವತ್ತು ಕೂಡ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತದೆ ಮಧ್ಯ ಭಾಗದವರೆಗೂ. ತದನಂತರದಲ್ಲಿ ಮೂಲ ನಕ್ಷತ್ರಕ್ಕೆ ಚಂದ್ರ ಸಂಚಾರವನ್ನು ಮಾಡುತ್ತೆ, ಅಂದರೆ ಧನುರಾಶಿಗೆ. ಹಾಗಾಗಿ ಯಾವ ಫಲಗಳು ಮಧ್ಯಾಹ್ನದವರೆಗೂ, ಯಾವ ಫಲ ಅಂದರೆ ಮಧ್ಯಾಹ್ನದ ನಂತರ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿ. ಏನೇ ನೋಡಿ, ಮೇಷರಾಶಿಯವ್ರದ್ದು ಏನೇ ಆಗಿರ್ತಕ್ಕಂಥ ಸಮಸ್ಯೆಗಳು ಉಲ್ಬಣವಿದ್ದರೂ ಸಹಿತ, ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು, ನೆರೆಯ ವಿಚಾರ ಅಥವಾ ಕೆಲಸ ಕಾರ್ಯ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಾಗಿದ್ದರೂ ಮಧ್ಯಾಹ್ನದ ಮೇಲೆ ಸ್ವಲ್ಪ ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಯಾವುದೇ ಆದಂಥ ಈ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತಕ್ಕಂಥದ್ದು ಮಧ್ಯಾಹ್ನದ ನಂತರ ಇರುತ್ತೆ. ಸ್ವಲ್ಪ ಅದು ಕೂಲಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಕೆಲವೊಂದು ಸಂಧಾನದ ಮೂಲಕ, ಕೆಲವೊಂದು ಮಾತುಕತೆಗಳ ಮೂಲಕ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದಿರುತ್ತೆ. ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಗಣೇಶನ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನಷ್ಟ ಸ್ಥಾನದವರೆಗೂ ಕೂಡ, ಮಧ್ಯಾಹ್ನದ ನಷ್ಟವರೆಗೂ ಕೂಡ ಸಂಚಾರವನ್ನು ಆಗ್ತದೆ. ಅಂದರೆ ವ್ಯಾಪಾರದಲ್ಲಿ ನಷ್ಟ, ಹಣಕಾಸು ಅಥವಾ ಫಿನಾನ್ಷಿಯಲ್ ಕ್ರೈಟೀರಿಯಾ ಇವೆಲ್ಲ ಬರ್ತಕ್ಕಂಥ ಸಾಧ್ಯತೆಗಳನ್ನು ಈ ಮಧ್ಯಾಹ್ನದವರೆಗೂ ಕೂಡ ವೃಷಭ ರಾಶಿಯವರಿಗೆ ಬರ್ತದೆ. ಮಧ್ಯಾಹ್ನದ ನಂತರವೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ಕೋಪದಿಂದ ಕೆಲವೊಂದು ಅನರ್ಥ, ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ಕಾಲ. ಜೊತೆಗೆ ವಾಹನಾದಿಗಳಲ್ಲಿ, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥ ಕಾಲವಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಅಷ್ಟು ಉತ್ತಮವಿಲ್ಲ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ತ್ರಯಂಬಕ ಮಂತ್ರವನ್ನು ಹೇಳಿ ಅಥವಾ ಗಣಪತಿಗೆ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಉಪಶಮನವಾಗ್ತದೆ. ಬಟ್ ಆದರೂ ಹೋಲ್ ಡೇ ನೋಡಿದಾಗ ವೃಷಭ ರಾಶಿಯವ್ರಿಗೆ ಯಾವ ಕಡೆಯಿಂದಲೂ ಉತ್ತಮತೆ ಇಲ್ಲ. ಮಿಥುನ ರಾಶಿಯ ಫಲಾಫಲ ನೋಡಿ. ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ಸಹಿತವಾಗಿ ಮೊದಲು ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಖಂಡಿತವಾಗಿ ಮನೆಯ ವಿಚಾರದಲ್ಲಿ ಲಾಭ, ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಇರ್ತದೆ. ತದನಂತರದಲ್ಲಿ ಬರ್ತಕ್ಕಂಥ ಕೇತುವಿನ ಮೂಲ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಅಲ್ಲೂ ಕೂಡ ಶುಭದ ತತ್ವ ಇದೆ. ಹಾಗೆ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ತಾವು ಜನ ಅನುರಾಗಿಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ತಾವು ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೆ ಲಭ್ಯವಾಗುತ್ತೆ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವ್ರಿಗೆ
ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕೂಡ ಲಾಭವಿದೆ. ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ. ಕೇವಲ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಚೂರು ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು. ಅದರ್ವೈಸ್ ಇನ್ನು ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲ. ಹಣಕಾಸು, ಕುಟುಂಬ, ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಮಧ್ಯಾಹ್ನದ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಟ್ ಕಾರ್ಯದಲ್ಲಿ ನಿರತವಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಇಲ್ಲಿ ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಗಣಪತಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳಿ, ಅಥವಾ ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಸ್ವಲ್ಪ ಸಾಂತ್ವನವನ್ನು ಕೊಡುತ್ತೆ. ಸಿಂಹರಾಶಿಯ ಫಲಾಫಲ. ಖಂಡಿತ ಸಿಂಹರಾಶಿಯವರಿಗೆ ಇವತ್ತು ಕೂಡ ಶುಭವನ್ನು ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆ, ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ. ಮಧ್ಯಾಹ್ನದ ನಂತರ ಸಹಿತವಾಗಿ ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಸನ್ನಿವೇಶ ಕಂಡು ಬರ್ತಾ ಇದೆ. ಮ್ಯಾಕ್ಸಿಮಮ್ ಗುಡ್ ಇರ್ತದೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಸಿಂಹರಾಶಿಯವ್ರಿಗೂ ಕೂಡ ಈ ದಿನ ಶುಭದ ಕಾಲ, ಆರೋಗ್ಯದಲ್ಲಿ ಉತ್ತಮ ಇರತಕ್ಕಂಥ ಕಾಲವಾಗ್ತದೆ. ಜೊತೆಗೆ ತಮ್ಮ ಕಾರ್ಯದಲ್ಲಿ ವಿಳಂಬವಾಗಿದ್ದರೂ ಕೂಡ ಅದು ಪ್ರಧಾನವಾಗಿರ್ತದೆ. ತಮ್ಮ ಮಾತನ್ನು ಇವತ್ತೆಲ್ಲ ರೆಕಗ್ನೈಸ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಇರುತ್ತೆ. ಡೆಫಿನೆಟಾಗಿ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಶುಭದ ಕಾಲ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯವ್ರಿಗೆ ಹೋಲ್ಡೇ ಸ್ವಲ್ಪ ಎಚ್ಚರವಾಗಿರಲಿ. ತ್ರಯಂಬಕ ಮಂತ್ರವನ್ನು ಹೇಳಿ. ಯಾವುದೇ ತಂಟೆ ತಕರಾರ್ಗೆ ಹೋಗ್ದಾಗಿರಲಿ, ಭೂಮಿಯ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ತಮ್ಮ ಕೆಲಸದಲ್ಲೂ ಕೂಡ ಒತ್ತಡ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮಧ್ಯಾಹ್ನದ ಮೇಲೂ ಕೂಡ ತಾವು ವಾಹನಾದಿಗಳಲ್ಲಿ ಆಗಿರ್ಬೋದು, ಆಸ್ತಿಯ ವಿಚಾರಗಳಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ಸಾಧ್ಯವಾದರೆ ನೀವು ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಒಳ್ಳೆಯದು. ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಚೆನ್ನಾಗಿ ನಡೀತದೆ. ಲಾಭದತ್ತ ಸಾಕ್ತಕ್ಕಂಥದ್ದು ಕೂಡ ಇದೆ. ತದನಂತರದಲ್ಲೂ ಕೂಡ ಶುಭವಿರ್ತಕ್ಕಂಥದ್ದು ನಾವು ನೋಡ್ಬೋದು. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭವಿರ್ತಕ್ಕಂಥದ್ದು ಸಹಿತವಾಗಿದೆ. ಲಾಭದಿಂದ ಇವತ್ತೂ ಮುಂದುವರಿತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಯಾವುದೇ ಆದಂಥ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಶುಭವಾಗಿ. ವೃಶ್ಚಿಕ ರಾಶಿಯ ಫಲಾಫಲ. ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಬಟ್ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ. ತದನಂತರದಲ್ಲಿ ಬಿಸ್ನೆಸ್ಸು ವಹಿವಾಟುಗಳು ಕೂಡ ಮಧ್ಯಭಾಗದಿಂದ ಧನಸ್ಥಾನಕ್ಕೆ ಚಂದ್ರ ಹೋಗೋದ್ರಿಂದ ಕೇತುವಿನ ನಕ್ಷತ್ರಕ್ಕೆ ಅಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಹಣಕಾಸು ವಹಿವಾಟುಗಳು ಕೂಡ ಶುಭವನ್ನು ತರುತ್ತೆ. ಖಂಡಿತವಾಗಿ ಲಾಭದತ್ತ ಸಾಗ್ತದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ಸತ್ಯ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ಮೊದಲಾರ್ಧದಲ್ಲಿ ನಾವು ನೋಡಿದಾಗ ಸಣ್ಣ ಪುಟ್ಟ ನಷ್ಟಗಳನ್ನು ತೋರಿಸ್ತದೆ. ಬಟ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಕಾರ್ಯದಲ್ಲಿ ಒತ್ತಡ ಇರತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತದೆ ಧನುರಾಶಿಯವ್ರಿಗೆ. ತದನಂತರದಲ್ಲಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬದಲಾವಣೆಯ ಕಾಲವಾಗ್ತದೆ. ಸ್ವಲ್ಪ ಬದಲಾವಣೆ, ಹಾಗೆ ನಿಮ್ಮ ಮಾತುಗಳು ಮತ್ತು ವಿಚಾರಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಉತ್ತಮವಾಗಿರ್ತಕ್ಕಂಥ ತಾವು ಬದಲಾವಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಧ್ಯಾಹ್ನದ ಮೇಲೆ ಸ್ವಲ್ಪ ಶುಭತ್ವ ಕಂಡು ಬರ್ತಾ ಇದೆ. ಧನುರಾಶಿಯವರು ಸಾಧ್ಯವಾದರೆ ಗಣಪತಿಯ ಮಂತ್ರ ಅಥವಾ ಶಿವನ ಅಷ್ಟೋತ್ತರಗಳನ್ನು ಮಂತ್ರ ಪಠಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಸಾಂತ್ವನ ಸಿಗುತ್ತೆ. ಮಕರ ರಾಶಿಯ ಫಲಾಫಲ ನೋಡಿ. ಮಕರ ರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡೋದಾದರೆ ಕೃಷಿ ಚಟುವಟಿಕೆಗಳಲ್ಲಾಗಿರ್ಬೋದು ಮತ್ತು ಶುಭವಿರ್ತಕ್ಕಂಥದ್ದು. ಭೂಮಿಯ ವಿಚಾರದಲ್ಲಿ ಶುಭವಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಮಧ್ಯಾಹ್ನದಿಂದ ಸ್ವಲ್ಪ ತರಲೆ ತಾಪತ್ರೆಗಳು ಅಥವಾ ಏನಾದರೂ ಒಂದು ಸಮಸ್ಯೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾಲಿನ ಬೆರಳುಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವಿರೋದ್ರಿಂದ ಸಾಯಂಕಾಲ ಗಣಪತಿಯ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ಕನ್ಯೆ 9 ವರ್ಷದ ಒಳಗಿನ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಹಂಚಿ ಗಣಪತಿ ಅಷ್ಟೋತ್ತರಗಳನ್ನು ಜಪವನ್ನು ಮಾಡೋದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ. ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ನೋಡಿ, ಕ್ರಿಯೇಟಿವ್ ಫೀಲ್ಡಲ್ಲಿ
ಲಾಭ ಇದೆ, ಹೆಸರು ಕೀರ್ತಿ ಪ್ರತಿಷ್ಠೆ ಇದೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಕೂಡ ಬರ್ತದೆ. ಮಧ್ಯಾಹ್ನದ ಮೇಲೂ ಕೂಡ ಸಹಿತವಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿದೆ. ನಿಮ್ಮ ಕೇವಲ ಪರಿಶ್ರಮದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸತ್ಯ ಇದೆ. ಮಾತುಕತೆಗಳಲ್ಲಿ ಜಯವನ್ನು ಮಾಡ್ತೀರಾ. ಖಂಡಿತವಾಗಿ ಸಣ್ಣ ಬದಲಾವಣೆಯ ಕಾಲ ಕೂಡ ಮಧ್ಯಾಹ್ನದ ಮೇಲಿದೆ. ಕುಂಭರಾಶಿಯವ್ರಿಗೂ ಕೂಡ ಶುಭದ ಕಾಲ. ಕೊನೆಯ ಭಾಗದಲ್ಲಿ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಸಣ್ಣ ಒಂದು ಸಂಚಾರವನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಈ ಮೀನರಾಶಿಯವ್ರಿಗೂ ಸಹಿತವಾಗಿ ಮಧ್ಯಾಹ್ನದ ನಂತರ ಕೂಡ ನಿಮಗೆ ಶುಭತ್ವ, ಹೆಸರು ಕೀರ್ತಿ ಪ್ರತಿಷ್ಠೆ, ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಮೀನರಾಶಿಯವರಿಗೆ ಲಭ್ಯವಾಗುತ್ತೆ. ಬಟ್ ದಾಂಪತ್ಯದ ಸಮಸ್ಯೆ, ಮಧ್ಯಾಹ್ನದ ಮೇಲೆ ಸಣ್ಣ ಪುಟ್ಟ ದಾಂಪತ್ಯದ ವಿರಸಗಳು ಕಂಡು ಬರತಕ್ಕಂಥದ್ದು ಇರುತ್ತೆ. ಹೊರತುಪಡಿಸಿದ್ರೆ ನಿಮಗೂ ಕೂಡ ಈ ದಿನ ಶುಭದ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಮನೆಗೆ ಆದಷ್ಟು ಕೂಡ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ. ಕೆಲವೊಂದು ವಿಚಾರಗಳು, ಅಡೆತಡೆಗಳು ಬರುತ್ತೆ. ಆಫೀಸ್, ಮನೆ ಅಥವಾ ವ್ಯಾಪಾರದ ಕ್ಷೇತ್ರ, ಸ್ಥಳ. ಇದಕ್ಕೆ ಇವಿಲೈ ಪ್ರೊಟೆಕ್ಷನ್ಗೆ ಏನು ಮಾಡಬೇಕು, ದುಷ್ಟಶಕ್ತಿಗಳಿಗೆ ನಿವಾರಣೆಗೆ ಏನು ಮಾಡಬೇಕು ಗುರುಗಳೇ? ಕೇವಲ ಒಂದು ಬಿಳಿಯ ಪೌಚ್ ತಗೊಳ್ಳಿ, ಬ್ಯಾಗ್, ಸಣ್ಣದು ಬಿಳಿಯ ಪೌಚ್. ಅದರೊಳಗಡೆ ಒಂದು 4-5 ಸ್ಪೂನಷ್ಟು ಬಿಳಿಯ ಅಥವಾ ಹಳದಿ ಸಾಸಿವೆಯನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಹೆಬ್ಬಾಗಿಲಿಗಾದರೂ ಟ್ಯಾಗ್ ಮಾಡ್ಬೋದು ಅಥವಾ ಬಾಗಿಲಿಗಾದರೂ ಟ್ಯಾಗ್ ಮಾಡ್ತಕ್ಕಂಥದ್ದು ಮಾಡಿ. ಅದನ್ನು ಅಂಟಿಸ್ಬೇಕು. ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಆ ಬ್ಯಾಗನ್ನು ಅಲ್ಲಿ ಟ್ಯಾಗ್ ಮಾಡಿ. ನಿಜವಾಗ್ಲೂ ಇದರಿಂದ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ದೂರ ಆಗುತ್ತೆ. ಇವಿಲೈ ಪ್ರೊಟೆಕ್ಷನ್ಸ್ ಅಂತೂ ಖಂಡಿತ ಸಿಕ್ಕಿ ಅಭಿವೃದ್ಧಿ ಆಗತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.